ಅರಿವಿನ ಕೊರತೆ ಹಾಗೂ ವೈಚಾರಿಕತೆಯ ಕೊರತೆಯಿಂದ ಸಮಾಜದಲ್ಲಿ ಮೂಢನಂಬಿಕೆಗಳು ಬೇರೂರಿದ್ದು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳುವುದರಿಂದ ಮಾತ್ರ ಇದನ್ನು ತೊಲಗಿಸಲು ಸಾಧ್ಯ ಎಂದು ನಿವೃತ್ತ ಉಪನ್ಯಾಸಕರಾದ ಮಹದೇವಯ್ಯ ಹುಲಸ್ಕುಂದಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮಾನವ ಬಂಧುತ್ವ ವೇದಿಕೆ ಗುಂಡ್ಲುಪೇಟೆ ಘಟಕದ ವತಿಯಿಂದ ಸಿಎಂಎಸ್ ಮಕ್ಕಳ ಮನೆಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಸವ ಪಂಚಮಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪ್ರಕೃತಿಯಲ್ಲಿ ನಡೆಯುವ ಬಗ್ಗೆ ಏಕೆ ಮತ್ತು ಹೇಗೆ ಎಂದು ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಳ್ಳದ ಕಾರಣ ಮೌಢ್ಯಾಚರಣೆಗಳು ಮುಂದುವರಿದಿವೆ. ಹಾವುಗಳು ಹಾಲನ್ನು ಕುಡಿಯುವುದಿಲ್ಲ ಎಂಬ ವೈಜ್ಞಾನಿಕ ಸತ್ಯವನ್ನು ತಿಳಿಯದೆ ನಾಗರ ಪಂಚಮಿಯ ಹೆಸರಲ್ಲಿ ಪೌಷ್ಟಿಕ ಆಹಾರವಾದ ಹಾಲನ್ನು ನೆಲಕ್ಕೆ ಸುರಿದು ಪೋಲು ಮಾಡಲಾಗುತ್ತದೆ ಎಂದು ತಿಳಿಸಿದರು. ಸಮಾಜದ ನೈಜ ಇತಿಹಾಸವನ್ನು ಅರಿಯಲು ಮೂಢನಂಬಿಕೆಗಳು ಅಡ್ಡಿಯಾಗಿವೆ. ಇದನ್ನು ಮನಗಂಡೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದರು ಎಂದು ತಿಳಿಸಿದ ಅವರು, ವಿದ್ಯಾರ್ಥಿಗಳು ಹಾಗೂ ಮಕ್ಕಳ ಮೂಢನಂಬಿಕೆಗಳನ್ನು ತೊಲಗಿಸುವ ನಿಟ್ಟಿನಲ್ಲಿ ಯೋಚಿಸಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ BK ಬೊಮ್ಮಯ್ಯರವರು ಕೂಡ ಉದ್ಘಾಟನಾ ಭಾಷಣದಲ್ಲಿ ತಿಳಿಸಿದರು. ಮೈಸೂರು ವಿಭಾಗೀಯ ಸಂಚಾಲಕ ದ್ಯಾವಪ್ಪ ನಾಯ್ಕರವರು ಕೂಡ ಮಾತನಾಡಿ, ಕಳೆದ 14 ವರ್ಷಗಳಿಂದ ಮಾನವ ಬಂಧುತ್ವ ವೇದಿಕೆ ರಾಜ್ಯಾದ್ಯಂತ ವೈಚಾರಿಕತೆ ಬಿತ್ತುವ ಕೆಲಸ ಮಾಡ್ತಾ ಇದೆ. ಪೌಷ್ಟಿಕಾಂಶ ಯುಕ್ತವಾದಂಥ ಹಾಲನ್ನು ನೆಲಕ್ಕೆ ಸುರಿದು ಹಾಳು ಮಾಡುವ ಬದಲು ವಯೋವೃದ್ಧರು, ರೋಗಿಗಳು ಹಾಗೂ ಶಾಲಾ ಮಕ್ಕಳಿಗೆ ನೀಡಿ ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಮುನ್ನಡೆಯುತ್ತಿರುವ ಈ ವೇದಿಕೆಯು 4 ತರಬೇತಿ ಕೇಂದ್ರಗಳ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ನೀಡುತ್ತಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಚಾಮರಾಜನಗರ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಳ್ಳಿ ಅವರು ಕೂಡ ಪ್ರಾಸ್ತಾವಿಕವಾಗಿ ಮಾತನಾಡಿ, ನಾಗರ ಪಂಚಮಿ ನೆಪದಲ್ಲಿ ಲಕ್ಷಾಂತರ ಲೀಟರ್ ಹಾಲು ಪೋಲಾಗುತ್ತಿರುವುದನ್ನು ತಪ್ಪಿಸಿ ಅದನ್ನು ಅಸಹಾಯಕರಿಗೆ ತಲುಪಿಸುವ ಸದುದ್ದೇಶದಿಂದ ಬಸವ ಪಂಚಮಿ ಆಚರಿಸಲಾಗುತ್ತದೆ ಎಂದರು. ತಾಲೂಕು ಸಂಚಾಲಕರಾದ R ಸೋಮಣ್ಣನವರ ಅಧ್ಯಕ್ಷತೆಯಲ್ಲಿ ವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಮಾಜಿ ಪುರಸಭಾ ಸದಸ್ಯರಾದ ಮಲ್ರಾಜು, ದಾಸಪ್ಪ ನಾಯ್ಕ, ಅಬ್ದುಲ್ ಮಾಲಿಕ್, ಮುತ್ತಣ್ಣ, ಶಿವಮೂರ್ತಿ, ಗೋವಿಂದರಾಜ್, ಗೋವಿನಾಯ್ಕ, ರಾಮೇಗೌಡರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ನಿಲಯ ಪಾಲಕರಾದ ಸೆಲ್ವರಾಜ್ ಹಾಗೂ ಮಕ್ಕಳ ಮನೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು, ವಿದ್ಯಾರ್ಥಿಗಳ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಗೌರವಾನ್ವಿತ ಗಣ್ಯರೇ, ಇವತ್ತು CMS ಮಕ್ಕಳ ಮನೆಯಲ್ಲಿ ನಿಲಯ ಪಾಲಕರಾದಂತಹ ಸೆಲ್ವರಾಜ್ ಸರ್ ಅವರ ಜೊತೆಗೆ ನಾವು ಕೇಳಿಕೊಂಡಾಗ ಭಾಳ ಉತ್ಸುಕತೆಯಿಂದ ಭಾಳ ಮನಪೂರ್ವಕವಾಗಿ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ನಾನು ಮೊದಲಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಕಳೆದ 10 ವರ್ಷದಿಂದ ಮಾನವ ಬಂಧುತ್ವ ವೇದಿಕೆ ಇಡೀ ರಾಜ್ಯದಲ್ಲಿ ಏನು ಪ್ರಾರಂಭ ಆಯಿತು, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಮೌಢ್ಯತೆ ವಿರುದ್ಧ ಮತ್ತು ಮೂಢಚಾರದ ವಿರುದ್ಧ ಈ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಆಚರಣೆ ಮಾಡಿ ಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾಗಪಂಚಮಿ ಅಂತ ಇವತ್ತೇನು ನಾವು ಉದ್ದಕ್ಕೆ ಹಾಲು ಹಾಕೋದು ಮತ್ತು ಪೌಷ್ಟಿಕ ಆಹಾರಗಳನ್ನು ನೆಲಕ್ಕೆ ಚೆಲ್ಲೋದು ಮತ್ತು ಈ ರೂಪದಲ್ಲಿ ನಾವು ಪೌಷ್ಟಿಕ ಆಹಾರವನ್ನು ವೇಸ್ಟ್ ಮಾಡ್ತಕ್ಕಂಥದ್ದು, ಅಂದರೆ ನಾಶ ಮಾಡ್ತಕ್ಕಂಥದ್ದು, ಇಂತಹ ಆಚರಣೆಗಳು ನಮಗೆ ಸರಿ ಇಲ್ಲ. ಇದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಇಂತಹ ಲಕ್ಷಾಂತರ ಲೀಟರ್ ಹಾಲನ್ನು ದೇವರ ನೆಪದಲ್ಲಿ ಅಥವಾ ಹಬ್ಬದ ನೆಪದಲ್ಲಿ, ಆಚರಣೆ ನೆಪದಲ್ಲಿ ನಾವು ಅನೇಕ ರೀತಿಯ, ಈಗ ನಮ್ಮ ಈ ನಾಗಪಂಚಮಿ ನಮ್ಮ ಈ ಭಾಗದಲ್ಲಿ ಕಾಣ್ತೀವಿ. ಉತ್ತರ ಕರ್ನಾಟಕದಲ್ಲಿ ತುಂಬ ಲಕ್ಷಾಂತರ ಲೀಟರ್ ಹಾಲನ್ನು, ತುಪ್ಪ ಮತ್ತು ಸಿಹಿ ತಿನಿಸುಗಳನ್ನು ಮತ್ತು ಕೋಳಿ ಕುಯ್ತು ಮುಖಾಂತರ ಎಲ್ಲನೂ ಉದ್ದಕ್ಕೆ ಆಗ್ತಾರೆ. ಲಕ್ಷಾಂತರ ಲೀಟರ್ ಹಾಲು ವೇಸ್ಟ್ ಆಗ್ತಾ ಇದೆ. ಇದನ್ನು ಮನಗಂಡಂತಹ ಸನ್ಮಾನ ಸತೀಶ್ ಜಾರಕಿಹೊಳಿ ಈ ಒಂದು ಆಚರಣೆಯನ್ನು ಬಸವ ಪಂಚಮಿ ರೂಪದಲ್ಲಿ ಆಚರಣೆ ತರುವ ಮುಖಾಂತರ ವೈಚಾರಿಕ ಜಾಗೃತಿಯನ್ನು ಮೂಡಿಸ್ಬೇಕಂತ. ಅದರ ವೇಸ್ಟ್ ಮಾಡೋ ಬದಲು ಅದನ್ನು ವಯೋವೃದ್ಧರಿಗೆ ಕೊಡುವಂಥದ್ದು, ಹಾಸ್ಪಿಟ್ಲ ರೋಗಿಗಳಿಗೆ ಕೊಡುವಂಥದ್ದು, ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಸಹಾಯಕ ಕುಟುಂಬಗಳಿಗೆ ಕೊಡುವಂಥದ್ದು, ಮತ್ತು ವಿದ್ಯಾರ್ಥಿನಿಯರಿಗೆ
ಕೊಡ್ತಕ್ಕಂಥ ಒಂದು ಪರಿಪಾಠವನ್ನು ನಮ್ಮ ಮಾನವ ಬಂಧುತ್ವ ವೇದಿಕೆ ಆಚರಣೆ ಮಾಡ್ತಾ ಬರ್ತೇವೆ. ನಮಗೆ ಹಲವಾರು ಮಕ್ಕಳು ನಮಗೂ ಒಡನಾಟ ಗೊತ್ತಿದೆ. ನಾವು ಹಲವಾರು ವರ್ಷದಿಂದ ಮಾಡ್ತಾ ಇರೋದನ್ನ ಇದು ಮಾಡ್ತಿದ್ವಿ. ಹಾಗಾಗಿ ಇಂತಹ ಒಂದು ವೈಚಾರಿಕ ಕಾರ್ಯಕ್ರಮಕ್ಕೆ ನಮ್ಮ ವಿಭಾಗೀಯ ಸಂಚಾಲಕರಾದಂತಹ ದ್ಯಾವಪ್ಪ ನಾಯ್ಕ ಸರ್ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಸಮಾಜದ ಹಿರಿಯ ಮುಖಂಡರಾದಂತಹ DK ಬೊಂಬಾಯಿ ಸರ್ ಬಂದಿದ್ದಾರೆ. ಮತ್ತು ನಮಗೆಲ್ಲ ಮಾರ್ಗದರ್ಶಕರಾದಂತಹ ಮಾಜಿ ಪುರಸಭಾ ಕೌನ್ಸಿಲರಾದಂತಹ ಮಲ್ರಾಜನ್ ಅವರು, ಮತ್ತು ಸರಗೂರು ಭಾಗದ ಮುಖಂಡರಾದಂತಹ ದಾಸನಾಯ್ಕ ಅವರಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಮತ್ತು ನಮ್ಮ ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಸಂಚಾಲಕರು ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಸನ್ಮಿತರಾದಂತಹ ಸೋಮಣ್ಣ ಆರ್ ಅವರಿದ್ದಾರೆ. ಮತ್ತು ನಮ್ಮ ಮಾನವ ಹಕ್ಕು ಸಮಿತಿಯ ಮತ್ತು ಶೋಷಿತ ವೇದಿಕೆಯ ಸಮಿತಿಯ ಗೆಳೆಯರಾದಂತಹ ಜಿಲ್ಲಾಧ್ಯಕ್ಷರಾದಂತಹ ಮುಖೇಂದ್ರ ಅವರಿದ್ದಾರೆ. ಕಾವಲು ಪಡೆಯ ಅಬ್ದುಲ್ ಮಾಲಿಕ್ ಅವರಿದ್ದಾರೆ. ಮತ್ತು ನಮ್ಮ ಜೊತೆಗೆ ಇತ್ತೀಚೆಗೆ ಬಂದರೂ ಸಹ ಭಾಳ ಅಸ್ಥೆಯನ್ನು ವಹಿಸಿ ನಮಗೆ ಸಾಥ್ ಕೊಡ್ತಕ್ಕಂತಹ ಮಾದೇವ ಸರ್ ಹುಲ್ಸ್ಕುಂಡಿ ಅವರು, ಉಪನ್ಯಾಸಕರು, ಇವು ನಿರಂತರವಾಗಿ ನಮ್ಮ ಜೊತೆಗೆ ಇರಲಿಕ್ಕೆ ಭಾಳ ಬರ್ತಾ ಇದ್ದಾರೆ. ಅವ್ರಿಗೆ ನಾನು ಈ ಕ್ಷಣದಲ್ಲಿ ಹೇಳಿದ ತಕ್ಷಣ ಬಂದರು ಅವರು. ಮತ್ತು ಹಾಗೆಯೇ ಕರವೇ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂತಹ ಸ್ವಾಮಿ ಅವರು ಹುಲ್ಸ್ಕುಂಡಿ ಅವರು ಇದ್ದಾರೆ. ಮತ್ತು ಯುವ ಮುಖಂಡರಾದಂತಹ ರವೀಶ್ ಅವರಿದ್ದಾರೆ. ಮತ್ತು ನಮ್ಮ ಮಾನವ ಬಂಧುತ್ವ ವೇದಿಕೆಯ ಪ್ರಾರಂಭದಿಂದ ಇವತ್ತವರೆಗೂ ಸಹ ಸಲಹೆಗಾರರಿರ್ತಕ್ಕಂಥ ರಾಮೇಗೌಡರು ಮತ್ತು ಕಲಾವಿದರು ಅವರು ನಮ್ಮ ಜೊತೆಗಿದ್ದಾರೆ. ಮತ್ತು ಮಾದೇವ ಬೆಂಡ್ಗಳೆಯವರು, ಮತ್ತು ಮನು ಮಂಟೇಶ್ ಅವರು, ಹೀಗೆ ಹಲವಾರು ರೀತಿಯ ಅದಕ್ಕೂ ಪ್ರಮುಖವಾಗಿ ನಮ್ಮ ಈಗ ತಾನೇ ಸ್ವಾಗತ ಭಾಷಣ ಮಾಡಿದಂತಹ ಆದಿವಾಸಿ ಮುಖಂಡರಾದಂತಹ ಬಹಳ ವೈಚಾರಿಕವಾಗಿ ಇತ್ತೀಚೆಗೆ ಅಸಹಾಯಕ ಸಮಾಜಗಳ ಪರವಾಗಿ ನಿರಂತರವಾಗಿ ಧ್ವನಿಯಾಗಿರ್ತಕ್ಕಂಥ ನಮ್ಮ ರಾಜೇಂದ್ರ ಅವರಿದ್ದಾರೆ. ಮತ್ತು ಯೂಟ್ಯೂಬ್ ಚಾನೆಲ್ನ ನಿರ್ವಾಹಕರು, ಅದಕ್ಕೂ ಪ್ರಮುಖವಾಗಿ ಒಬ್ಬ ಮಿಮಿಕ್ರಿ ಕಲಾವಿದರಾದಂತಹ ನಮ್ಮ ಮಿಮಿಕ್ರಿ ರಾಜು ಅವರಿದ್ದಾರೆ. ಹೀಗೇನೆ ಅದಕ್ಕಿಂತ ಎಲ್ಲ ಮಿಮಿಕ್ರಿ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಯಶಸ್ವಿಯಾಗಬೇಕಾದ್ರೆ ಮಕ್ಕಳು ಮುಖ್ಯ. ನಮ್ಮ ಉದ್ದೇಶ ಕೇವಲ ಆಹಾರ ಕೊಟ್ಟು ಹೋಗ್ಬೋದು, ಅದರ ಜೊತೆಗೆ ಒಂದೆರಡು ವಿಚಾರಗಳನ್ನು ಮಕ್ಕಳಿಂದನೇ ಕಲಿಸೋಣ ಅನ್ನೋ ಉದ್ದೇಶ ಅಷ್ಟೇ, ನೇನಲ್ಲ. ಹಾಗಾಗಿ ಇವತ್ತು ಆ ಭಾಗದಲ್ಲಿ ಏನು ಲಕ್ಷಾಂತರ ಲೀಟ್ರ್ ಹಾಲನ್ನು ನೆಲಕ್ಕೆ ಉಳಿದೋ ಮುಖಾಂತರ ವೇಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅವರು ಯಾವತ್ತೂ ಹಾಲನ್ನು ಕುಡಿಯಲ್ಲ, ಇದು ಸೈನ್ಸ್. ಹಾಲನ್ನು ಯಾವತ್ತೂ ಕುಡಿಯಲ್ಲ, ಅದು ಸರಿಸು. ಶುಭವನ್ನು ಕೋರ್ತಾ ಈ ದಿನ ಮಾನವ ಬಂಧುತ್ವ ವೇದಿಕೆಯವರು ನಮ್ಮ ಈ CMS ಆವರಣದಲ್ಲಿ ನಾಗಪಂಚಮಿ ಬದಲು ಬಸವ ಪಂಚಮಿ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇದು ನಿಜಕ್ಕೂ ಭಾಳ ಸಂತೋಷದ ವಿಚಾರ. ಊಟದ ಬಗ್ಗೆ ಈಗಾಗಲೇ ಸುಮಾರು ನಮ್ಮ ಉಪನ್ಯಾಸಕರು ಹೇಳಿದರು. ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಈ ಮಾನವ ಬಂಧುತ್ವ ಅಧ್ಯಕ್ಷರಾದ ಸೋಮಣ್ಣವರೇ ಮತ್ತು ನಮ್ಮ ಸಂಚಾಲಕರಾದ ಮಾಡಹಳ್ಳಿ ಸುಭಾಷ್ ಅವರೇ ಹಾಗೂ ದ್ಯಾವಪ್ಪ ನಾಯ್ಕರವರೇ ಮತ್ತು ದಾಸ್ ನಾಯ್ಕರವರೇ ಮತ್ತು ಇನ್ನಿತರ ಗಣ್ಯರೇ, ಮುಖಂಡವರೇ ಮತ್ತು ಇನ್ನೂ ಅನೇಕ ಗಣ್ಯರು, ಸ್ವಲ್ಪ ನಮ್ಮ ಉಪನ್ಯಾಸಕರು ಮಾದೇವಯ್ಯನವರೇ, ನಮ್ಮ ಮಾಜಿ ಪುರಸಭಾ ಸದಸ್ಯರಾದ ಸನ್ಮಾನ್ಯ ಮಲ್ರಾಜ್ ಅವರೇ, ನಮ್ಮ ಈ ಜಿಲ್ಲಾ ವಿಭಾಗ ಮಟ್ಟದ ಮಾನವ ಬಂಧುತ್ವ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ DK ಅವರೇ